ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಈಸಿಯಾಗಿರೋ ಪ್ರಾನ್ಸ್ ಸುಕ್ಕ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರಾನ್ಸ್ ಅಂತ ಸಿಗಡಿ ಗೊತ್ತಲ್ಲ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಅರ್ಧ ಕೆ ಜಿ ಕ್ಲೀನ್ ಮಾಡಿ ಡಿವೇನ್ ಮಾಡಿರೋ ಪ್ರಾನ್ಸ್ ಇದೆ, ವೈಟ್ ಕಲರ್ ಪ್ರಾನ್ಸು. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಬೇಕು. ಆಮೇಲೆ 1 ಸ್ಪೂನಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತೆ ಮ್ಯಾರಿನೇಟ್ ಮಾಡೋಕ್ಕೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು. ಈಗ ಒಂದು ಬಾಣಲಿಲಿ 2 ಚಿಕ್ಕ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ಬೇಕು. ಆಮೇಲೆ 3 ದೊಡ್ಡ ಸ್ಪೂನಷ್ಟು ಕೊತ್ತಂಬರಿ. ಅದಾದಮೇಲೆ ಒಂದು ಚಿಕ್ಕ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ನಿಂಬೆಹಣ್ಣಿಂದು ಸೈಜಲ್ಲಿ ಹುಳಿ ಹಾಕಬೇಕು. ಆಮೇಲೆ 4ರಿಂದ 5 ಬ್ಯಾಡಗಿ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಬೇಕಾದರೆ ಒಂದು ಚಿಕ್ಕ ಸ್ಪೂನ್ನಷ್ಟು ಉದ್ದಿನಬೇಳೆನೂ ಹಾಕ್ಬೋದು. ಉದ್ದಿನಬೇಳೆ ಹಾಕಿದ್ರೆ ಒಂದು ಘಮ ಬರುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು 4ರಿಂದ 5 ಬೆಳ್ಳುಳ್ಳಿ ಹೆಸಳು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಒಂದು ಒಳ್ಳೆ ಘಮ ಬರುತ್ತೆ, ಕೊತ್ತಂಬರಿದು ಘಮ ಬರೋವರೆಗೂ ಫ್ರೈ ಮಾಡಬೇಕು ಅದನ್ನು. ಅದಾದಮೇಲೆ 2 ಹಿಡಿಯಷ್ಟು ಕೋಕೋನಟ್ ಅಥವಾ ಕಾಯಿ ಹಾಕಬೇಕು. ಕಾಯಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಅದು ಒಂದು ಘಮ ಬರುತ್ತೆ, ಆ ಘಮ ಬರೋವರೆಗೂ ಫ್ರೈ ಮಾಡಬೇಕು. ಫ್ರೈ ಮಾಡಿ ಎಲ್ಲ ಆದಮೇಲೆ ಒಂದು ಚಿಕ್ಕ ಸ್ಪೂನು ಅರಿಶಿಣದ ಪುಡಿ ಹಾಕಬೇಕು. ಫಸ್ಟೇ ಅರಿಶಿಣದ ಪುಡಿ ಹಾಕಿದ್ರೆ ಅದು ಕತ್ತೋಗುತ್ತೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಈ ಫ್ರೈ ಮಾಡಿರೋದನ್ನು ಸ್ವಲ್ಪ ತಣಿಬೇಕು. ಇದು ತಣ್ಣೀಲಿ ಸ್ವಲ್ಪ ಹೊತ್ತು ತಣ್ಣದೆಲ್ಲ ಆದಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ಈಗ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಿರಬೇಕು. ಈಗ ಒಂದು ಚಿಕ್ಕ ಸ್ಪೂನಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸ್ ಮಾಡಿರೋದು ಇದೆಯಲ್ಲ ಅದನ್ನು ಹಾಕಬೇಕು. ನಿಮಗೆ ಬೇಕಾದಷ್ಟು ನೀರು ಹಾಕ್ಕೋಬೋದು. ನೀರೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ಬಿಸಿಯಾದ ತಕ್ಷಣ ಪ್ರಾನ್ಸ್ ಹಾಕ್ಕೊಳ್ಳೋಣ. ಮ್ಯಾರಿನೇಟ್ ಮಾಡಿರೋ ಪ್ರಾನ್ಸ್ ಹಾಕ್ಬೋದು. ಪ್ರಾನ್ಸ್ ಹಾಕಿ ಒಂದು ಅಥವಾ ಸ್ವಲ್ಪ ಕುದಿ ಬರೋ ತನಕ
ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ತುಂಬ ಬಿಸಿ ಮಾಡಬೇಕಂತ ಇಲ್ಲ. ಪ್ರಕಾರ ಸ್ವಲ್ಪ ಉಪ್ಪು ಹಾಕ್ಕೋಬೋದು, ಯಾಕೆಂದರೆ ಫಸ್ಟ್ ಮ್ಯಾರಿನೇಟ್ ಮಾಡುವಾಗ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಫ್ರೈ ಆಗೋವಾಗ ಉಪ್ಪು ಹಾಕಿದ್ದೆ. ಅದಕ್ಕೆ ಇಲ್ಲಿ ಈಗ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ನೋಡಿ ಕುದಿ ಬರ್ತಾ ಇದೆ. ಫ್ರೈ ರೆಡಿಯಾಗಿದೆ ನೋಡಿ. ತುಂಬ ಟೇಸ್ಟಿಯಾಗಿರೋ ಪ್ರಾನ್ಸ್ ಸುಕ್ಕ ರೆಡಿ. ನೀವು ಟ್ರೈ ಮಾಡಿ, ಆಮೇಲೆ ಟ್ರೈ ಮಾಡಿ ನನಗೆ ಹೇಳಿ ಯಾವ ಥರ ಇದೆ ಅಂತ. ಥ್ಯಾಂಕ್ ಯು.